ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ವಿಚಾರವನ್ನು ಕಾಂಗ್ರೆಸ್ ಸರ್ಕಾರ ಮುಚ್ಚಿ ಹಾಕ್ತಾ ಇದೆ ಎಂದು ಶಿವಮೊಗ್ಗ ಶಾಸಕ ಎಸ್ ಎನ್ ಚನ್ನಬಸಪ್ಪ ಆರೋಪಿಸಿದ್ದಾರೆ. ಶಿವಮೊಗ್ಗದಲ್ಲಿ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ವಾಲ್ಮೀಕಿ ನಿಗಮದ ಹಗರಣದ ವಿಚಾರವೇ ಇಡೀ ಅಧಿವೇಶನವನ್ನ ಅಪೋಷಣ ತೆಗೆದುಕೊಳ್ಳುವಂತೆ ಮಾಡಲಾಗಿದೆ ಎಂದು ಟೀಕಿಸಿದರು. ಇನ್ನು ಹಗರಣಕ್ಕೆ ಸಂಬಂಧಪಟ್ಟಂತೆ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡ ಅಧಿಕಾರಿ ಚಂದ್ರಶೇಖರ್ ಅವರ ಸಾವಿನ ವಿಚಾರದಲ್ಲೂ ಸರ್ಕಾರ ರಾಜಕೀಯ ಮಾಡ್ತಾ ಇದೆ ಎಂದು ಚನ್ನಬಸಪ್ಪ ಆರೋಪಿಸಿದರು. ಇನ್ನು ಕೆಪಿಎಸ್ಸಿ, ವಾಲ್ಮೀಕಿ ನಿಗಮ ಹಾಗೂ ಬಿಡದಿ ಸೇರಿದಂತೆ ಹಲವು ಗಂಭೀರ ವಿಷಯಗಳ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಿತ್ತು. ಆದರೆ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳ ಹೋರಾಟದ ಹಿನ್ನೆಲೆಯಲ್ಲಿ ಅಧಿವೇಶನವನ್ನ 2 ದಿನ ಮುಂಚಿತವಾಗಿ ಅಂತ್ಯಗೊಳಿಸಲಾಗಿದೆ ಎಂದು ಅವರು ಹೇಳಿದರು. ಇನ್ನು ಕಳೆದ 3 ವರ್ಷಗಳಲ್ಲಿ ಶಾಸಕರು ಕೇಳಿರುವ ಪ್ರಶ್ನೆಗಳಲ್ಲಿ ಸುಮಾರು 50% ಪ್ರಶ್ನೆಗಳಿಗೆ ಮಾತ್ರ ಸರ್ಕಾರ ಉತ್ತರ ನೀಡುತ್ತಿದೆ. ಇನ್ನು 400 ಪ್ರಶ್ನೆ ಕೇಳಿದ್ರೆ ಕೇವಲ 125 ಪ್ರಶ್ನೆಗಳಿಗೆ ಉತ್ತರಿಸಲಾಗುತ್ತಿದೆ ಎಂದು ಅವರು ಆರೋಪಿಸಿದರು. ಪತ್ರಿಕಾಗೋಷ್ಠಿಯನ್ನು ನಗರದ ಶಾಸಕರಾದಂತಹ ಎಸ್ ಎನ್ ಚನ್ನಬಸಪ್ಪನವರು ನೆರವೇರಿಸಿಕೊಡಬೇಕಾಗಿ ಒಂದು ವಿಚಿತ್ರವಾದಂತಹ ಸನ್ನಿವೇಶದೊಳಗಡೆ ಈ ಬಾರಿ ಅಧಿವೇಶನ ನಡೀತು. ಬಹಳ ನೋವಿನ ಸಂಗತಿ ನಮಗೆ. ಯಾವ ಸರ್ಕಾರ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬಂದ ತಕ್ಷಣ ಅವರೊಂದು ಮಾತನ್ನು ಉಲ್ಲೇಖ ಮಾಡಿದರು. ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನು ಕೊಡ್ತೇನೆ ಅನ್ನುವಂಥ ಮಾತಲ್ಲ, ಸಂಪೂರ್ಣವಾಗಿ ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಂಡಂತ ಒಂದು ವಿಧಾನಸಭಾ ಅಧಿವೇಶನ ಇದೆ. 187 ಕೋಟಿ ಹಗರಣ, ವಾಲ್ಮೀಕಿ ಹಗರಣ. ಆ ಹಗರಣ ಮಾಡಿದಂಥ ರೂವಾರಿ ನಾಗೇಂದ್ರ ಶಿವಮೊಗ್ಗದ ಚಂದ್ರಶೇಖರ್ ಅವರ ಕಾರಣಕ್ಕೋಸ್ಕರ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಂತ ಪರಿಸ್ಥಿತಿಯ ನಿರ್ಮಾಣ, ಆ ಕುಟುಂಬ ಇವತ್ತು ಬೀದಿಗೆ ಬಂದಿರುವಂತ ಸಂಗತಿ. ಮತ್ತೆ ಸಾಮಾನ್ಯ ಜನರ ಹಣ ಈ ಹಂತಕ್ಕೆ ಕೇವಲ 6 ದಿನಗಳಲ್ಲಿ ಮಾರ್ಚಲ್ಲೇ 4 ಬಾರಿ 4 ಅಕೌಂಟ್ಗಳಿಗೆ 25 ಕೋಟಿ 25 ಕೋಟಿ 50 ಕೋಟಿ ಈ ಥರ ಜಮಾ ಆಗಿರುವಂಥ ಪರಿಸ್ಥಿತಿಯನ್ನು ನಾವು ಹೇಳೋದ ಮೇಲೂ ಕೂಡ ಈ ಹಿಂದೆ ಅವರು ರಾಜೀನಾಮೆ ತಗೊಂಡಿದ್ರು. ಆದರೆ ಅದೇ ಒಬ್ಬ ಭ್ರಷ್ಟ ಮಂತ್ರಿಗೆ ಇವತ್ತು ಕನಕಾಭಿಷೇಕ ಮಾಡಿರುವಂಥದ್ದು, ಇದನ್ನ ಪ್ರಶ್ನೆ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದಂಥ ಕಾರಣ ಕಾಂಗ್ರೆಸ್ ಏನು ಹೇಳುತ್ತೆ ಹಾಗೆ ನಡೆಯೋದಿಲ್ಲ ಅನ್ನೋದಕ್ಕೆ ಮೊನ್ನೆ ನಡೆದಂಥ ಅಧಿವೇಶನವೇ ಸಾಕ್ಷಿ. ಭ್ರಷ್ಟಾಚಾರ ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ಭ್ರಷ್ಟಾಚಾರಿಗಳನ್ನೇ ನೀವು ಮಂತ್ರಿಗಳನ್ನು ಮಾಡಿದ್ರೆ ನಿಲ್ಸಕ್ಕೆ ಹೇಗೆ ಸಾಧ್ಯ ನೀವು ಅಂತ. ಅಂದ್ರೆ ಕಳ್ಳನ ಕೈಗೆ ಬೀಗದ ಕೀ ಕೊಟ್ಟರೆ ಹೇಗಾಗತ್ತೆ ಪರಿಸ್ಥಿತಿ? ಆ ಸ್ಥಿತಿ ಇವತ್ತು ನಿರ್ಮಾಣ ಮಾಡಿಕೊಂಡಿದ್ದೀರಿ. ನಿಜವಾಗ್ಲೂ ನಾಗರಿಕರ ಹಣ ಇವತ್ತು ವ್ಯರ್ಥ ಆಗೋ ರೀತಿಯೊಳಗಡೆ ನೋಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಇದೊಂದು ನೋವಿನ ಸಂಗತಿ ಅನ್ನೋ ಮಾತನ್ನು ಇವತ್ತು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಎಂತೆಂಥ ಸಮಸ್ಯೆಗಳಿತ್ತು ಅಂತ ಚರ್ಚೆ ಮಾಡಲಿಕ್ಕೆ ನಮಗೆ ಬರ ನಾವು ತಂಡಗಳ ರಚನೆ ಮಾಡಿಕೊಂಡು ಈ ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡಬಂದಂಥವ್ರು ನಾವು. ರಾಜ್ಯ ಸರ್ಕಾರದ ಮಂತ್ರಿಗಳು ಕೂಡ ಓಡಾಟವನ್ನು ಮಾಡಿದ್ರು. ಆದರೆ ಒಬ್ಬ ನಾಗೇಂದ್ರನಿಗೋಸ್ಕರ ಇಡೀ ಇಷ್ಟೊಂದು ಸರ್ಕಾರ ಪೂರ್ತಿ ಅವನ ಬೆನ್ನಿಗೆ ನಿಂತಿದ್ದಿದೆಯಲ್ಲ, ಭ್ರಷ್ಟಾಚಾರದ ರಹಿತವಾದಂಥ ಆಡಳಿತ ಕೊಡ್ತೇವೆ ಅಂತ ಹೇಳಿದಂಥ ಕಾಂಗ್ರೆಸ್ ಇವತ್ತು ನಾಗೇಂದ್ರನ ಪರಿಣಾಮ ಇಡೀ ವಿಧಾನಸಭಾ ಅಧಿವೇಶನ ಅಪೋಷ್ಟ ತಗೊಳ್ತು. ಒಬ್ಬ ವ್ಯಕ್ತಿಗೆ ಇಡೀ ಅಧಿವೇಶನ ಕೊಡುತ್ತೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ನೀತಿ ಏನು? ಇದನ್ನು ಗಂಭೀರವಾಗಿ ಜನ ಯೋಚನೆ ಮಾಡುವಂಥ ಪರಿಸ್ಥಿತಿಗೆ ಇವತ್ತು ಅಧಿವೇಶನ ಧೂಕಿದೆ ಅಂತೇಳಿ ನಾನು ಭಾವಿಸ್ತೇನೆ. ಕೆಪಿಎಸ್ಸಿ ಹಗರಣ, ಬಿಡದಿ ಟೌನ್ಶಿಪ್, ವಾಲ್ಮೀಕಿ ಹಗರಣಗಳಿಗೆ ಸಂಬಂಧಿಸಿದಂಥ ಅನೇಕ ಸಂಗತಿಗಳು ಚರ್ಚೆ ಮಾಡಬೇಕಾಗಿದೆ. ಕೆಪಿಎಸ್ಸಿ ಹಗರಣ, ವಿದ್ಯಾರ್ಥಿಗಳು ರಸ್ತೆಗಿಳಿದು ಹೋರಾಟ
ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಚರ್ಚೆ ಆಗಲಿಲ್ಲ. ಜ್ವಲಂತ ಬರದ ಬಗ್ಗೆ ಚರ್ಚೆ ಆಗಲಿಲ್ಲ. ಇದು ಯಾವುದು ಬೇಡವಾದಂಥ ಸರ್ಕಾರ ಯಾಕಿರಬೇಕು? ಒಬ್ಬ ನಾಗೇಂದ್ರನಿಗೋಸ್ಕರ ಇಡೀ ಮಂತ್ರಿ ಮಂಡಲ ಅಂತ ಆದರೆ ಇದನ್ನು ಸರ್ಕಾರ ಅಂತ ಕರಿಬೇಕಾ? ನಾವು ಹೋರಾಟವನ್ನು ಮಾಡಿದ್ದೇವೆ. ಒಂದು ಯಶಸ್ಸು ಅಂತ ಹೇಳಿದ್ರೆ 2 ದಿನ ಮುಂಚೆ ಅವ್ರು ಮುಗಿಸಿದ್ದಷ್ಟೇ. ಹೋರಾಟದ ಪರಿಣಾಮ 2 ದಿನ ಮುಂಚಿತವಾಗಿ ಬಾಲ್ ಹಾಕಿದ್ರು ಅಧಿವೇಶನವನ್ನು. ಇದೊಂದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಭಾವಿಸ್ತೇನೆ. ಇಷ್ಟರ ಮಧ್ಯೆ ಬಿಲ್ಗಳು ಪಾಸ್ ಮಾಡಿಕೊಂಡ್ರು. ಇಷ್ಟರ ಮಧ್ಯೆ ಬಿಲ್ಗಳನ್ನು ಪಾಸ್ ಮಾಡಿಕೊಂಡ್ರು. ನಡೆಯುತ್ತೆ, ಮಾಡಿಕೊಳ್ಳಿ. ಪ್ರಶ್ನೋತ್ತರಗಳಿಗೆ ಉತ್ತರ ಕೊಡುವಂಥ ಕೆಲಸಗಳನ್ನು ಮಾಡಿದ್ರು. ಆದರೆ ಚರ್ಚೆಗೆ ಅವಕಾಶ ಕೊಡಬೇಕು, ರಾಜೀನಾಮೆ ತಗೊಂಡು ಚರ್ಚೆಗೆ ಅವಕಾಶ ಕೊಡಿ ಅಂತ ಹೇಳಿದ್ರೆ ಇದನ್ನು ಸರ್ಕಾರ ಮಾಡಲಿಲ್ಲ. ಹಾಗಾಗಿ ಅದಕ್ಕೆ ಹೇಳಿದೆ, ಎಷ್ಟು ಭ್ರಷ್ಟಾಚಾರದ ವ್ಯಾಪ್ತಿ ಮಿತಿ ಮೀರಿತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಕೈಗನ್ನಡಿ ಇನ್ನೊಂದು ಬೇಡ ಅಂತ ನಾನಂತೂ ಭಾವಿಸ್ತೇನೆ. ಅನೇಕರು ಚರ್ಚೆ ಮಾಡ್ತಾ ಇದ್ರು. ಕಾಂಗ್ರೆಸ್ಸಿನ ಮಿತ್ರರು ಕೆಲವರೆಲ್ಲ ಮಾತಾಡ್ತಾ ಇದ್ರು. ಅವ್ರಿಗೆ ಖಾತ್ರಿ ಇತ್ತು ತಗೊಳ್ಳೋ ಬಿಡೋಣ, ರಾಜೀನಾಮೆ ಕೊಡೋಲ್ಲ ಬಿಡೋಣ ಅಂತ. ಯಾಕೆಂದ್ರೆ ಯಾರಿಗೆ ಏನು ಸಲ್ಲಬೇಕು ಸಲ್ಲಿದೆ ಅಂತೇಳಿ ನಾವು ಹೇಳಲಿಲ್ಲ. ಅದನ್ನ ಕೇಂದ್ರಕ್ಕೆ ಏನು ತಲುಪಬೇಕು ತಲುಪಿಬಿಟ್ಟಿದೆ. ಅವನು ಪಟ್ಟಿ ಮಾಡಿ ಇಟ್ಕೊಂಡಿದ್ದಾನೆ. ಅವನು ತೆಗೆದ್ರೆ ಏನೇನಾಗತ್ತೆ ಅನ್ನೋಂಥ ಮಾತನ್ನ ಅಲ್ಲಿ ಹೇಳ್ತಾ ಇದ್ರು. ಈ ಹಂತದಲ್ಲಿ ಇವತ್ತು ಅಧಿವೇಶನ ಮುಕ್ತಾಯ ಆಗಿದೆ. ಇಷ್ಟರ ಮಧ್ಯೆ ಒಂದು ಸಂತೋಷ ಅಂತ ಹೇಳಿದ್ರೆ, ನನಗೆ ನೋವಿನ ಮಧ್ಯೆ ಒಂದು ಶಿವಮೊಗ್ಗ ನಗರಕ್ಕೆ ಸಂತೋಷ ಅಂತ ಹೇಳಿದ್ರೆ, ಈ ಹಿಂದಿನ ಅಧಿವೇಶನಗಳಲ್ಲಿ ನಾವು ಚರ್ಚೆ ಮಾಡಿದಂಥ 2ನೇ ಹಂತದ ಕುಡಿಯುವ ನೀರಿನ ಯೋಜನೆ, 2ನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ಒಂಥರ ತಾತ್ವಿಕವಾಗಿ ಒಪ್ಪಿಗೆ ಸಿಗುವಂಥ ರೀತಿ ಒಳಗಡೆ ನಮಗೆ ಉತ್ತರ ಬಂದಿರುವಂಥದ್ದು. ಹೋದ ಬಾರಿ ಚರ್ಚೆ ಮಾಡಿದಾಗ ಅದಕ್ಕೆ ಬೇಕಾಗಿರೋಂಥ ಸಂಗತಿಗಳನ್ನು ಜೋಡಿಸ್ಕೊಳ್ತೇವೆ ಮಾಡ್ತೇವೆ ಅನ್ನೋಂಥ ಮಾತನ್ನು ಸುರೇಶ್ ಅವರು ಹೇಳಿದರು. ಈ ಬಾರಿ ಮತ್ತೊಮ್ಮೆ ಅದಕ್ಕೆ ಸಂಬಂಧಪಟ್ಟಂಥ ಪೂರಕವಾದಂಥ ಪ್ರಶ್ನೆಯನ್ನು ಕೇಳಿದ್ದಿಲ್ಲ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಜಾಗದ ಅಗತ್ಯತೆ ಇತ್ತು, ಅವಶ್ಯಕತೆ ಇತ್ತು. ಜಾಗನೂ ಕೂಡ ನಾವು ಐಡೆಂಟಿಫೈ ಮಾಡಿದ್ದೇವೆ. 24 ಎಕರೆ ಜಾಗ ಎಲ್ಲಿ ಅಂತ ಗುರುತು ಮಾಡಿ ಕೊಟ್ಟಿದ್ದೇವೆ. ಜಾಗದ ಲಭ್ಯತೆಗೆ ಅನುಗುಣವಾಗಿ ಯೋಚನೆ ಮಾಡ್ತೇನೆ ಅಂತ ಹೇಳಿತ್ತು ಮುಂಚೆ ಸರ್ಕಾರ. ನಾವು ಮತ್ತೊಮ್ಮೆ ಗಮನ ಸೆಳೆಯುವ ಸೂಚನೆಯಲ್ಲಿ ಬಂದಂಥ ಪ್ರಶ್ನೆಗೆ ಉತ್ತರ ಬಂದಿದೆ. ಸ್ವಲ್ಪ ಸಮಾಧಾನ ಆಗಿರುವಂಥ ಒಂದು ಉತ್ತರ, ಸಂತೋಷ ಆಗಿರುವಂಥ ಸಂಗತಿ. ಫೈಲ್ ಬಿಲ್ಡಪ್ ಮಾಡಿ ಜಿಲ್ಲಾಧಿಕಾರಿಗಳಿಂದ ಅವ್ರ ಜೊತೆ ಮಾತುಕತೆ ಮಾಡಿದಂಥ ಪರಿಣಾಮ ಈ ಜಾಗಕ್ಕೆ ಬೇಕಾಗಿರುವಂಥ ಸಕ್ಕರೆ ಬೆಲೆ ಇರುವಂಥ 24 ಎಕರೆ ಜಾಗವನ್ನು ನಾವು ಉಪಯೋಗ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಅವಕಾಶ ಆಗ್ತಾ ಇದೆ. ಅದಕ್ಕೆ ಬೇಕಾಗಿರೋ ಹಣ ಮಂಜೂರಾತಿ ಇದಕ್ಕೆ ಸಂಬಂಧಪಟ್ಟಂತೆ ಮಂಡಳಿಯ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಮಾಡ್ತೇವೆ ಅಂತ ಹೇಳಿದೆ, ಭರವಸೆ ಕೊಟ್ಟಿದೆ ಸರ್ಕಾರ. KUWSನ ಮಂಡಳಿ ಏನಿದೆ ಆ ಮಂಡಳಿಯ ಸಭೆಯಲ್ಲಿ ಮಂಡಿಸಿ ಅದನ್ನು ನಿರ್ಣಯ ತಗೊಳ್ತೇವೆ ಅಂತ ಮಾತನ್ನು ಮಂತ್ರಿಗಳು ಹೇಳಿದ್ದಾರೆ. ಸಂತೋಷದ ಸಂಗತಿ. ನಿನ್ನೆ ನಾನು ಇದಕ್ಕೆ ಪೂರಕವಾಗಿ ನಮ್ಮ UD ಸೆಕ್ರೆಟರಿ ಕಾವೇರಿ ಮೇಡಮ್ ಅವರನ್ನು ಭೇಟಿ ಮಾಡಿದೆ. ಅವರನ್ನು ಭೇಟಿ ಮಾಡಿದಾಗಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದು. ಭರವಸೆಯ ಮಾತನ್ನು ಅವರು ಕೂಡ ಹೇಳಿದ್ದಾರೆ. ಮಂಡಳಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ನಿರ್ಣಯ ಮಾಡುವಂಥ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮಂತ್ರಿಗಳನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಬುಧವಾರ ಗುರುವಾರ ಕಮಿಟಿ ಮೀಟಿಂಗ್ ಹೋದಂಥ ಸಂದರ್ಭದಲ್ಲಿ ಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಇದ್ರ ಬಗ್ಗೆ ಇನ್ನೊಂದಷ್ಟು ಚರ್ಚೆ ಮಾಡಿ ಸುದೀರ್ಘವಾಗಿ ಇದಕ್ಕೆ ಬೇಕಾಗಿರುವಂಥ ಅನುದಾನವನ್ನು ಬಿಡುಗಡೆ ಮಾಡಿಸೋದ್ರಲ್ಲಿ ಯಶಸ್ವಿ ಆಗುವಂಥ ನಂಬಿಕೆ ಈ ಉತ್ತರದಿಂದ ನಂಗೆ ಬಂದಿದೆ ಅಂಥೇಳಿ ನಾನಂತ ಭಾವಿಸ್ತೇನೆ. ಹಾಗಾಗಿ ಅದೊಂದು ಸಂತೋಷವಾದಂಥ ಸಂಗತಿ. ಇನ್ನು ಉಳಿದಂತೆ ನಾವು ಪಿಂಚಣಿದಾರಿಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡಬೇಕು ಅಂತ ಹೇಳಿದ್ವಿ. ಪಿಂಚಣಿ ಇಳಿಸ್ಬಿಟ್ಟಿದ್ರು. 32,000 ಆದಾಯ ಮಿತಿಯನ್ನು ಜಾಸ್ತಿ ಮಾಡಬೇಕು ಅಂತ ನಾವು ವಿನಂತಿ ಮಾಡಿದ್ವಿ. ಇದಕ್ಕೆ ಪ್ರಶ್ನೆಯನ್ನು ನಾನು ಕೇಳಿದ್ದೆ ಮತ್ತು ನಮ್ಮ ಅಶ್ವತ್ಥನಾರಾಯಣ ಕೂಡ ಕೇಳಿದ್ರು.
ಇಬ್ಬರಿಗೂ ಉತ್ತರ ಬಂದಿದೆ, ಸಂತೋಷವಾಗಿರೋಂಥ ಉತ್ತರ ಅದು. 32,000 ಇದ್ದಿದ್ದು 1,20,000ಕ್ಕೆ ಏರಿಸಿರುವಂಥದ್ದು. ಈ ಹಿಂದೆ ನಾವು ಪತ್ರಿಕಾಗೋಷ್ಠಿ ಅದಕ್ಕೋಸ್ಕರ ಒಂದು ಪತ್ರಿಕಾಗೋಷ್ಠಿ ಮಾಡಿ ಉಲ್ಲೇಖ ಮಾಡಿದ್ದೆ ನಾನು. ಹೋರಾಟದ ದಿನಗಳನ್ನು ಯೋಚನೆ ಮಾಡಬೇಕಾಗತ್ತೆ. ಅಧ್ಯಕ್ಷರೇ, ಎಚ್ಚರಿಕೆ ಸಂಗತಿಯನ್ನು ಸರ್ಕಾರಕ್ಕೆ ನಾವು ಕೊಟ್ಟಿದ್ವಿ. ಅದರ ಪರಿಣಾಮ ಇವತ್ತು ಪಿಂಚಣಿದಾರರು ಯಾರಿದ್ದಾರೆ, ರಾಜ್ಯದಲ್ಲಿ ರದ್ದಾಗಿರುವಂಥದ್ದು 23,14,544 ಜನಕ್ಕೆ ಸಮಸ್ಯೆ ಆಗಿತ್ತು. ಹಾಗೆ ನಾವು ಪ್ರಶ್ನೆಯನ್ನು ಕೇಳಿದಂಥ ಪರಿಣಾಮ ಇನ್ಕಮ್ ಕ್ರೈಟೀರಿಯಾ ಜಾಸ್ತಿ ಮಾಡಿದ್ದಾರೆ. ಆದರೆ ದುರ್ದೈವದ ಸಂಗತಿ ಅಂತ ಹೇಳಿದ್ರೆ 6 ತಿಂಗಳಿಂದ ಅವರಿಗೆ ಪಿಂಚಣಿ ಕೊಟ್ಟಿರಲಿಲ್ಲ. 6 ತಿಂಗಳಿಂದ ಕೊಡಬೇಕಾದಂಥ ಪಿಂಚಣಿ ಒಳಗಡೆ 1 ತಿಂಗಳಿಂದ ಮಾತ್ರ ಕೊಟ್ಟಿರುವಂಥದ್ದು ಪಿಂಚಣಿದಾರಿಗೆ ಮಾಡಿದಂಥ ಘೋರ ಅನ್ಯಾಯ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಸರ್ವೆ ಮಾಡಲಿಕ್ಕೋಸ್ಕರ ಇಷ್ಟು ಸಭೆ ತಗೊಂಡು ಹಂಗಾರೆ ಇನ್ನು 5 ತಿಂಗಳದ್ದು ಪಿಂಚಣಿ ಕೊಡ್ತೀರೋ ಇಲ್ವೋ, ಇದನ್ನು ಕ್ಲಾರಿಟಿ ಕೊಡಬೇಕು ರಾಜ್ಯ ಸರ್ಕಾರ. ಯಾಕೆಂದರೆ ಹ್ಯಾಂಡಿಕ್ಯಾಪ್ ಇದ್ದಾರೆ, ವಿಧವಾ ವೇತನ ಕೊಟ್ಟಿದ್ದೇವೆ, ಹಿರಿಯರಿಗೆ ಮಾಸಾಶನ ಕೊಟ್ಟಿದ್ದೇವೆ, ಸ್ವಾತಂತ್ರ್ಯ ಯೋಧರಿಗೆ ಮಾಸಾಶನ ಕೊಡ್ತಾ ಇದ್ದೇವೆ. ಜನನಿಗೆ ನಾವು ಕೊಟ್ಟಂಥ ಈ ಪಿಂಚಣಿಯನ್ನು ನೀವು 6 ತಿಂಗಳು 5 ತಿಂಗಳು ಕೊಡಲಿಲ್ಲ ಅಂತ ಹೇಳಿದ್ರೆ, ನಾವು ಮನೆಗೆ ನಮ್ಮ SIR ಸಂದರ್ಭದಲ್ಲಿ ಮನೆಗೆ ಹೋದಾಗ ಅನೇಕರು ಮಾತಾಡಿದ್ದು ನಂಗೆ ನೆನಪಾಗುತ್ತೆ. ನಮಗೆ ಪಿಂಚಣಿ ಬಂದಿಲ್ಲ, ಪೆನ್ಷನ್ ಬಂದಿಲ್ಲ ಅಂತ. ಅವ್ರಿಗೆ ಹೇಳಿದ್ವಿ, ಅವಶ್ಯಕತೆ ಬಂದರೆ ನಿಮ್ಮನ್ನು ಕೊಟ್ಕೊಂಡು ಹೋರಾಟ ಮಾಡ್ತೇವೆ, ಅಧಿವೇಶನ ಸ್ವಲ್ಪ ಮುಗಿಲಿ ತಳಿದೆ ಅಂತ ಹೇಳ್ತೀವಿ. ಅನಿವಾರ್ಯತೆ ಸೃಷ್ಟಿ ಮಾಡಿದ್ದಾರೆ ಈಗ. ಆದರೆ ಒಂದು ನ್ಯಾಯ ಸಿಕ್ಕಿದೆ. 32,000 ಇದ್ದಿದ್ದು 1,20,000 ಮಾಡಿದ್ದು ಇದೊಂದು ಗಣನೀಯವಾದಂಥ ಒಂದು ಸಂಗತಿ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳಿಕ್ಕೆ ಇಷ್ಟಪಡ್ತೇನೆ. ಮತ್ತು ಪೋಡಿ, ಹದ್ಬಸ್ತು ಮತ್ತು ಸರ್ವೆ ಅಳತೆ ವರ್ಷಾನುಗಟ್ಟಲೆಯಿಂದ ವಿಳಂಬ ಆಗ್ತಾ ಇತ್ತು. ಸಮಸ್ಯೆಗೆ ಅಂದರೆ ಸಮಸ್ಯೆ ಆಗ್ತಾಯಿತ್ತು ರೈತರಿಗೆ. ಜಿಲ್ಲೆ ಒಳಗಡೆ ಸುಮಾರು 10,000ಕ್ಕೂ ಹೆಚ್ಚಿನ ರೈತರು ಅರ್ಜಿಗಳು ಬಾಕಿ ಇತ್ತು ನಮಗೆ. ಇದ್ರ ಬಗ್ಗೆ ಕೇಳಿದಂಥ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಸರ್ವೇರ್ ಇಲ್ಲ ನಮ್ಮ ಹತ್ರ. ಸರ್ವೆ